ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಬುರುಡೆ ಷಡ್ಯಂತ್ರ ರಚನೆಯಾಗಿದ್ದೇ ಬೆಂಗಳೂರಿನಲ್ಲ ಎನ್ನುವ ಪ್ರಶ್ನೆ ಉದ್ಭವಿಸಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಬಿಕೆ ಬಡಾವಣೆಯ ಎಸ್ಬಿ ಮ್ಯಾನ್ಷನ್ನಲ್ಲಿ ಬುರುಡೆ ತಂದಿದ್ದ ಚಿನ್ನಯ್ಯ ಮತ್ತು ಗ್ಯಾಂಗ್ ಉಳಿದುಕೊಂಡಿತ್ತು. 4-5 ತಿಂಗಳ ಹಿಂದೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ ಹಾಗೂ ಜಯಂತ್ ಬುರುಡೆಯನ್ನ ತಂದು ಶವಗಳನ್ನ ಹೂತಿದ್ದ ಬಗ್ಗೆ ಮಾತುಕತೆ ನಡೆಸಿದ್ರ ಎನ್ನುವ ಸಂಶಯ ಶುರುವಾಗಿದೆ. ಈ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ಅಪಾರ್ಟ್ಮೆಂಟ್ನಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಬುರುಡೆ ಗ್ಯಾಂಗ್ ಉಳಿದುಕೊಂಡಿದ್ದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಎಸ್ಐಟಿ ಚಿನ್ನಯ್ಯನನ್ನ ಕರೆತಂದು 10 ಗಂಟೆಗಳಿಗೂ ಹೆಚ್ಚು ಕಾಲ ಮಹಜರು ನಡೆಸಿತು. ಎಸ್ಪಿ ಸೈಮನ್ ನೇತೃತ್ವದಲ್ಲಿ 20 ಅಧಿಕಾರಿಗಳು, ಸಿಬ್ಬಂದಿ ಮಹಜರನ್ನ ನಡೆಸಿದ್ರು. ಒಂದು ತಂಡ ಮಹಜರು ನಡೆಸಿದ್ರೆ ಅಧಿಕಾರಿಗಳ ಇನ್ನೊಂದು ತಂಡ ಸರ್ವಿಸ್ ಅಪಾರ್ಟ್ಮೆಂಟ್ ನ ಲೆಡ್ಜರ್ ಪರಿಶೀಲಿಸಿತು. ಯಾರ ಹೆಸರಿನಲ್ಲಿ ರೂಮ್ ಬುಕ್ ಆಗಿತ್ತು, ರೂಮ್ಗೆ ಎಷ್ಟು ಜನ ಬರ್ತಾ ಇದ್ರು, ಎಷ್ಟು ಬಾರಿ ರೂಮ್ ಬುಕ್ ಆಗಿದೆ ಎನ್ನುವ ಮಾಹಿತಿಯನ್ನ ಪಡ್ಕೊಂಡ್ರು. ಅಪಾರ್ಟ್ಮೆಂಟ್ ನ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಪರಿಶೀಲಿಸಿದ್ರು. ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದಲೂ ಮಾಹಿತಿಯನ್ನ ಪಡ್ಕೊಂಡ್ರು. ಮಹಜರು ಪ್ರಕ್ರಿಯೆ, ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಅಧಿಕಾರಿಗಳು ಲಾಡ್ಜ್ ಸಿಸಿಟಿವಿ ಡಿವಿಆರ್ ಲೆಡ್ಜರ್ ವಶಕ್ಕೆ ಪಡ್ಕೊಂಡ್ರು. ಮಹಜರು ಮುಗಿತಾ ಇದ್ದಂತೆ ಚಿನ್ನಯ್ಯನನ್ನ ಬೆಳ್ತಂಗಡಿಗೆ ಕರೆದೊಯ್ದ್ರು. ಧರ್ಮಸ್ಥಳದ ಪ್ರಕರಣದ ಹೋರಾಟಗಾರ ಜಯಂತ್ ಟಿ ಬುರುಡೆ ಗ್ಯಾಂಗ್ ಜೊತೆಗೆ ದೆಹಲಿಗೆ ತೆರಳಿದ್ದ ವೇಳೆ ಸುಪ್ರೀಂ ಕೋರ್ಟ್ ಎದುರು ತೆಗೆದುಕೊಂಡಿದ್ದ ಸೆಲ್ಫಿ ಫೋಟೋ ರಿಲೀಸ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಬುರುಡೆ ಪ್ಲಾನ್ ರೂಪಿಸಿದ್ದ ಗ್ಯಾಂಗ್ ಸುಪ್ರೀಂ ಕೋರ್ಟ್ ವಕೀಲರನ್ನು ಕೂಡ ನಂಬಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರುಡೆ ಸಮೇತ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ, ಸುಜಾತಾ ಭಟ್ ಮತ್ತು ಚಿನ್ನಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಬೆಂಗಳೂರಿನಿಂದ ದೆಹಲಿಗೆ ಬುರುಡೆ ಸಮೇತ ಕಾರ್ನಲ್ಲೇ ಪ್ರಯಾಣಿಸಿದ್ರು. ಸುಪ್ರೀಂ ಕೋರ್ಟ್ ಮೂಲಕ ಶವ ಹೂತ ಕೇಸ್ನ ತನಿಖೆ ಆದೇಶ ತರಲು ಪ್ಲಾನ್ ಮಾಡಿತ್ತು. ಮುಚ್ಚಿದ ಲಕೋಟೆಯಲ್ಲಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನ ಸುಪ್ರೀಂಗೆ ಸಲ್ಲಿಕೆ ಮಾಡಿದ್ರು. ಚಿನ್ನಯ್ಯನ ದೂರು ಮತ್ತು ವಾದ ಪರಿಶೀಲನೆ ಮಾಡಿದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಸೂಚಿಸಿತ್ತು. ಇದಾದ ಬಳಿಕ ಚಿನ್ನಯ್ಯ ಮಂಗಳೂರು ಕೋರ್ಟ್ ಮೂಲಕ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಪಡೆದಿದ್ದ. ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಬುರುಡೆ ಗ್ಯಾಂಗ್ ಕೊನೆಗೆ ಎಸ್ಐಟಿ ರಚಿಸಲು ಸರ್ಕಾರಕ್ಕೆ ಪ್ರಭಾವಿಗಳಿಂದ ಒತ್ತಡ ಹಾಕಿಸಿತ್ತು ಎನ್ನಲಾಗಿದೆ. ಜಯಂತ್ ಟಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದ ವಿಚಾರವಾಗಿ ಜಯಂತ್ TV9ಗೆ ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗುವಾಗ ವಕೀಲರ ಮುಂದೆ ಹೇಳಿಕೆ ನೀಡುವ ಸಂದರ್ಭ ಚಿನ್ನಯ್ಯ ಬಂದಿದ್ದ. 2-3 ದಿನ ಮನೆಯಲ್ಲಿ ಉಳ್ಕೊಂಡಿದ್ದ. ಹೀಗಾಗಿ ಎಸ್ಐಟಿ ಅವರು ಬಂದು ತನಿಖೆ ಮಾಡಿದ್ದಾರೆ ಎಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಭೀಮಾ ಮತ್ತು ಅವತ್ತಂದ ಮೆಟೀರಿಯಲ್ ತಗೊಂಡು ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲೂ ಮತ್ತು ವಕೀಲ ಹತ್ರ ಬಂದು ಅವರ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲೂ 2 ದಿನ 3 ದಿನ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡುತ್ತೆ ಸರ್. ಈ ಒಂದು ವಿಷಯದಲ್ಲಿ ಅವರ ಸ್ಟೇಟ್ಮೆಂಟ್ ತೆಗೆಯುವಾಗ ಎಲ್ಲೆಲ್ಲ ಉಳ್ಕೊಂಡಿದ್ದ, ಏನೆಲ್ಲ ಮಾಡ್ದ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಅವರು ಬಂದರು, ತನಿಖೆ ಮಾಡಿದ್ರು. ಸಂತೋಷವಾಗಿ ಏನೆಲ್ಲ ಬೇಕು ನಾನು RTIಯಲ್ಲಿ ತೆಗೆದುಕೊಳ್ತಾ ಇದ್ದಾರಂಥ ಫೈಲ್ಗಳನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಸರ್. ಇನ್ನು ಸುಜಾತಾ ವಿಷಯದಲ್ಲಿ ನಾವು ಮೋಸ ಹೋಗಿದ್ದೇವೆ, ಚಿನ್ನಯ್ಯನ ವಿಷಯದಲ್ಲಿ ಮೋಸ ಹೋಗಿಲ್ಲ. ಎಸ್ಐಟಿ ಅವರು ಬಾಯಿ ಬಿಡಿಸಿಯೇ ಬಿಡಿಸುತ್ತಾರೆ ಎಂದಿದ್ದಾರೆ. ಸುಜಾತಾ ವಿಷಯದಲ್ಲಿ ನಮಗೆ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದ್ವಿ. ಆದರೆ ಚಿನ್ನಯ್ಯ ವಿಷಯದಲ್ಲಿ ನಮಗೆ ಮೋಸ ಹೋಗಿಲ್ಲ, ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸಿಯೇ ಬಿಡಿಸ್ತಾರೆ. ನನಗೆ ಅನನ್ಯ ಅನ್ನೋ ಮಗಳಿದ್ಲು ಅಂತ ಹೇಳ್ತಿದ್ದ ಸುಜಾತಾ ಭಟ್ ಈಗ ತಪ್ಪು ಒಪ್ಪಿಕೊಂಡಿದ್ದಾಳೆ. ಮಗಳು ಅನನ್ಯ ಕೇವಲ ಸೃಷ್ಟಿ, ಫೋಟೋ ವಾಸಂತಿಯದ್ದು ಅಂತ TV9ಗೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಸಂತಿ ಸತ್ತಿಲ್ಲ, ಬದುಕಿದಾಳೆ. ಬೇಕಂತಲೇ ವಾಸಂತಿ ಫೋಟೋವನ್ನ ಅನನ್ಯ ಭಟ್ ಫೋಟೋ ಅಂತ ತೋರಿಸಿದೆ ಅಂತ ಹೇಳಿದ್ದಾರೆ. ಸತ್ಯ ಇದ್ರೂ ಅದನ್ನು ನನಗೆ ಇದು ಮಾಡುವಂಥ ಶಕ್ತಿ ಇಲ್ಲ ಅಲ್ಲಿ. ಹಾಗಾಗಿ ನಾನು ಅದನ್ನು ವಿತ್ಡ್ರಾ ಮಾಡಿಕೊಂಡು ಸತ್ಯಾಸತ್ಯತೆ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ. ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿನ ಬಂದೇ ಬರ್ತದೆ. ಇವಾಗಲೂ ನನಗೆ ಕಾಡ್ತಾ ಇರೋದು ಅವಳು ಬದುಕಿದ್ದಾಳೆ ಅನ್ನುವಂಥದ್ದೇ ನನಗೆ ಕಾಡ್ತಾ ಇದೆ. ಅವಳು ಸತ್ತಿಲ್ಲ. ಅಲ್ಲಿ ಏನೋ ಒಂದು ಪ್ರಪಕಂಡ ಮಾಡಿದ್ದಾರೆ, ದೊಡ್ಡ ಪ್ರಪಕಂಡನೇ ಇದೆ. ಆ ಫೋಟೋವನ್ನು ನಾನು ಬೇಕಂತಲೇ ನಾನು ಇದರಲ್ಲಿ ನಾನು ಮೀಡಿಯಾದ ಮುಂದೆ ನಾನು ತೋರಿಸಿರುವಂಥದ್ದು, ಬೇಕಂತಲೇ ನಾನು ತೋರಿಸಿರುವಂಥದ್ದು. ಇನ್ನು ತಾತನ ಕಾಲದ ಜಾಗವನ್ನ ಧರ್ಮಸ್ಥಳಕ್ಕೆ ದಾನ ಮಾಡಿದ್ದಾರೆ. ನಾನು ಜೀವಂತವಾಗಿದ್ದು ಸತ್ತಿದ್ದೇನೆಂದು ಹೇಳಿದ್ದಾರೆ. ಇದು ನನಗೆ ತುಂಬಾ ನೋವು ತಂದಿದೆ ಅಂತಲೂ ಕೂಡ ಸುಜಾತಾ ಹೇಳಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಸುಜಾತಾ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸುಮ್ಮನೆ ಯಾರೋ ಒಂದು ಇದು ಹೇಳ್ತಾರೆ, ಒಂದು ಇದು ಮಾಡ್ತಾರೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅಷ್ಟೇ ನನ್ನದು ಇದು. ಏನೊಂದು ವಿಚಾರ ಅದರಲ್ಲಿ ಇದೆ, ಹೊರಗಡೆ ಬರುತ್ತೆ ಅನ್ನುವಂಥದ್ದು ನಿಮ್ಮ ಭಾವನೆ? ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರಬೇಕು, ಬರುತ್ತೆ. ಯಾರು ಏನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಒಂದು ಇದು ಕೃತ್ಯ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಲ್ಲಿಯ ಜನತೆಗೆ ಗೊತ್ತು. ಅದು
ಸೋಮವಾರ ಚಿನ್ನಯ್ಯನ 10 ದಿನಗಳ ಕಸ್ಟಡಿ ಅವಧಿ ಅಂತ್ಯಗೊಳ್ಳಲಿದೆ. ಈ ಹಿನ್ನೆಲೆ ಎಸ್ಐಟಿ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಿದೆ. ಇನ್ನು ಅನೇಕ ಕಡೆಗಳಲ್ಲಿ ಮಹಜರು ಬಾಕಿ ಇರುವ ಕಾರಣ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಇತ್ತ ಚಿನ್ನಯ್ಯನ ಫೋನ್ನಲ್ಲಿ ಮಹತ್ವದ ಮಾಹಿತಿ ಇದೆಯಾ ಎನ್ನುವ ಶಂಕೆ ಶುರುವಾಗಿದೆ. ಯಾಕೆಂದ್ರೆ ಚಿನ್ನಯ್ಯ ಸರೆಂಡರ್ ಆಗ್ತಾ ಇದ್ದಂತೆ ಚಿನ್ನಯ್ಯನ ಫೋನ್ನಲ್ಲಿ ಇದ್ದ ಮೆಸೇಜ್ಗಳು ಡಿಲೀಟ್ ಆಗಿವೆ. ಚಿನ್ನಯ್ಯನ ಫೋನ್ ರಿಟ್ರೀವ್ ಮಾಡಲಿರುವ ಎಸ್ಐಟಿಗೆ ಮಹತ್ವದ ದಾಖಲೆ ಸಿಗುತ್ತಾ ಎನ್ನುವ ಕುತೂಹಲ ಸೃಷ್ಟಿಯಾಗಿದೆ. ಇನ್ನು ಸುಜಾತ ಅವರ ಫೋನ್ ಅನ್ನು ಸಹ ಎಸ್ಐಟಿ ರಿಟ್ರೀವ್ ಮಾಡಲಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಆರೋಪದ ಹಿನ್ನೆಲೆ ಬೆಳ್ತಂಗಡಿ ತಾಲೂಕಿನ ಜೈನ ಬಾಂಧವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆದ ಸಮಾವೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ಪತ್ನಿ ಹೇಮಾವತಿ ಹೆಗಡೆ ಸೇರಿದಂತೆ ಕುಟುಂಬಸ್ಥರು ಭಾಗಿಯಾಗಿದ್ದರು. ಭಾರೀ ಮಳೆಯ ಮಧ್ಯೆಯೂ ಜಾಥಾ ಮೂಲಕ ಧರ್ಮಸ್ಥಳಕ್ಕೆ ಆಗಮಿಸಿದಂತ ಜೈನ ಸಮುದಾಯ ಧರ್ಮಾಧಿಕಾರಿ ಕುಟುಂಬಕ್ಕೆ ಗೌರವ ಸಲ್ಲಿಸಿತು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪಿಸಿರುವ ಜೆಡಿಎಸ್ ಹಾಸನದಿಂದ ಧರ್ಮಸ್ಥಳಕ್ಕೆ ಸತ್ಯ ಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 300ಕ್ಕೂ ಅಧಿಕ ಬಸ್, 100 ಕಾರುಗಳಲ್ಲಿ ಬೃಹತ್ ಯಾತ್ರೆಯನ್ನ ನಡೆಸಿದ್ರು. ಬಳಿಕ ನೇತ್ರಾವತಿ ಸ್ನಾನಘಟ್ಟದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು. ಬಳಿಕ ಮಂಜುನಾಥನ ದರ್ಶನವನ್ನ ಪಡೆದು ಸಮಾವೇಶವನ್ನ ನಡೆಸಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವದಿಸಿದ್ರು. ಇದೇ ವೇಳೆ ಮಾತನಾಡಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು, ಕ್ಷೇತ್ರದಲ್ಲಿ ತಪ್ಪು ನಡೆಯದಂತೆ ನೋಡಿಕೊಳ್ಳೋದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರೆ ಅಪಪ್ರಚಾರ ನಡೆಸಿದ್ರೆ ಅದನ್ನ ಎದುರಿಸೋದಕ್ಕೂ ನಾನು ಸಿದ್ಧನಾಗಿದ್ದೇನೆ ಎಂದರು. ಸೋಮವಾರ ಬಿಜೆಪಿ ಧರ್ಮಸ್ಥಳ ಚಲೋ ನಡೆಸಲಿದೆ. ಸೋಮವಾರ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ಅರ್ಧ ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸಲಿದ್ದಾರೆ. ಬಳಿಕ ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ಮಧ್ಯಾಹ್ನ 2ರಿಂದ ಸಂಜೆ 4:30ರವರೆಗೆ ಸಮಾವೇಶ ನಡೆಸಲಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಸಿಎಂ ಡಿವಿ ಸದಾನಂದ ಗೌಡರಿಗೆ ಸಮಾವೇಶಕ್ಕೆ ಆಹ್ವಾನ ನೀಡಲಾಗಿದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು, ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಎಂಎಲ್ಸಿಗಳು, ಪರಾಜಿತ ಅಭ್ಯರ್ಥಿಗಳು, ಜಿಲ್ಲಾಧ್ಯಕ್ಷರಿಗೂ ಕೂಡ ಆಹ್ವಾನ ನೀಡಲಾಗಿದೆ. 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಭಾನುವಾರ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥನ ದರ್ಶನ ಪಡೆದ ಎಂಪಿ ರೇಣುಕಾಚಾರ್ಯ ಬಳಿಕ ಡಾಕ್ಟರ್ ವೀರೇಂದ್ರ ಹೆಗಡೆ ಜೊತೆ ಸಮಾಲೋಚನೆ ನಡೆಸಿದ್ರು. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಂತಾಮಣಿ ಬಳಿ ತುಂಗಭದ್ರಾ ನದಿ ನೀರು ತೆಗೆದುಕೊಂಡು ಹೋಗಿ ಮಂಜುನಾಥನಿಗೆ ಅಭಿಷೇಕ ಮಾಡಿಸಲು ನಿರ್ಧರಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಧರ್ಮಸ್ಥಳ ಚಲೋ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಸತ್ಯ ಹೊರಬರಲಿ ಅನ್ನೋ ಕಾರಣಕ್ಕೆ ಎಸ್ಐಟಿ ರಚನೆ ಮಾಡಿದ್ದೇವೆ. ಅದನ್ನ ವೀರೇಂದ್ರ ಹೆಗಡೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ನವರು ರಾಜಕೀಯ ಕಾರಣಕ್ಕೆ ಯಾತ್ರೆ ಮಾಡ್ತಿದ್ದಾರೆ ಅಂತ ಡಿಕೆ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಹೆಗ್ಡೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ಐಟಿ ಮಾಡಿದ್ವಿ. ಧರ್ಮಸ್ಥಳದಲ್ಲಿ ಏನೂ ಸಿಗುವುದಿಲ್ಲ ಅವರಿಗೆ. ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ಏನು ಲಾಭ ಏನು ಸಿಗ್. ದಸರಾ ಉದ್ಘಾಟನೆಗೆ ಖ್ಯಾತ ಸಾಹಿತಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ನಾಗೇಂದ್ರ ಸೇರಿದಂತೆ ಹಲವರು ಅಶೋಕ್ಗೆ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಹಿಂದೂಗಳ ಭಾವನೆಗೆ ಧಕ್ಕೆ ತರದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡಿಕೊಂಡಿದ್ದೇನೆ ಎಂದರು. ಇಂಥ ಪವಿತ್ರವಾದಂಥ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ. ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ. ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ. ಬಾನು ಮುಷ್ತಾಕ್ ಹಸುವಿನ ಮಾಂಸ ತಿನ್ನುತ್ತಾರೆ ಎಂದಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಿಎಂ ತೆರಿಗೇಟು ಕೊಟ್ಟಿದ್ದಾರೆ. ಹೀಗೆ ಹೇಳುವವರು ಡೋಂಗಿಗಳು ಎಂದಿದ್ದಾರೆ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗೆ ಮಾಡಾಕ್ತಾರೆ ಅವರು? ಈಗ ಡೋಂಗಿಗಳು ಮಾತಾಡೋದು, ಈ ಡೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ 15 ವರ್ಷದ ಬಾಲಕಿಯನ್ನ ಮದುವೆಯಾಗಿದ್ದಾನೆ. 2023ರ ನವೆಂಬರ್ 5ರಂದು ಅಪ್ರಾಪ್ತೆ ಜೊತೆ ಮದುವೆಯಾಗಿದ್ದ ಭೀಮಶಿ ಕಾಲಿಮಣಿ ಬಂಧನ ಭೀತಿಯಿಂದ ಬಾಲಕಿಯ ನಕಲಿ ಜನನ ಪ್ರಮಾಣ ಪತ್ರ ವೈರಲ್ ಮಾಡಿದ್ದ. ಶಾಲೆ ವರ್ಗಾವಣೆ ಪತ್ರದ ಜೊತೆಗೆ ಹೋಲಿಕೆ ಮಾಡಿದಾಗ ಭೀಮಶಿ ಬಾಲ್ಯ ವಿವಾಹವಾಗಿರುವುದು ದೃಢವಾಗಿದೆ.
ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗ್ತಿದ್ದಂತೆ ಭೀಮಶಿ ಪರಾರಿಯಾಗಿದ್ದಾನೆ. ಆಗಸ್ಟ್ 27ರಂದು ಸೌಪರ್ಣಿಕಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವಸುಧಾ ಮೃತದೇಹ ಪತ್ತೆಯಾಗಿದೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಬಂದಿದ್ದ ವಸುಧಾ ನದಿಯಲ್ಲಿ ಈಜುವಾಗ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ರು. ನದಿಯಲ್ಲಿ ಮುಳುಗುತ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಮುಳುಗು ತಜ್ಞ ಈಶ್ವರ್, ಅಗ್ನಿಶಾಮಕ ಸಿಬ್ಬಂದಿ ಶವ ಪತ್ತೆ ಹಚ್ಚಿದ್ದಾರೆ. ಚೀನಾದ ತಿಯಾನ್ಜಿನ್ನಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಸಭೆ ನಡೆದಿದೆ. ಸಭೆಯಲ್ಲಿ ಪ್ರಧಾನಿ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್, ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹಾಗೂ ನೇಪಾಳ, ಪಾಕಿಸ್ತಾನ, ಇರಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಮಾಲ್ಡೀವ್ಸ್, ಅರ್ಮೇನಿಯಾ, ಈಜಿಪ್ಟ್, ಮ್ಯಾನ್ಮಾರ್, ಟರ್ಕಿ, ಇಂಡೋನೇಷಿಯಾ, ಮಲೇಷಿಯಾ, ಕಂಬೋಡಿಯಾ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ.